ಅವ್ರು ಹೇಳ್ತಾರ ಅಂಬೇಡ್ಕರ್ ಈ ಗಾಂಧಿ ಬಳಿ ಹೋಗಿದ್ದೇವಮ್ಮ ನಾನು, ಇವ ಏನು ಮಹಾತ್ಮ ಅಂತ ಯಾವ ಲಕ್ಷಣ ಇರ್ಲಿಲ್ಲ ಅವ್ನ ಬಳಿ ಅಂತ ಹೇಳ್ತಾರೆ. ಯಾರಿಗೂ ಬಾಬಾ ಸಾಹೇಬ್ರು ಹೇಳಿದ್ರು. ಮುಂದೆ ಹೇಳ್ತಾರೆ ಬಾಬಾ ಸಾಹೇಬ್ರು, ಮಿಸ್ಟರ್ ಗಾಂಧಿ ನಿನಗೆ ಭಾರತ ಪಾಕಿಸ್ತಾನ 2 ದೇಶ ಹೊಡಿಬೇಕಾಗಿತ್ತಂದ್ರ, ದ್ವಿರಾಷ್ಟ್ರ ಮಾಡ್ಬೇಕಾಗಿತ್ತಂದ್ರೆ ಭಾರತದಲ್ಲಿರುವ ಕಟ್ಟೆ ಕೊಡೆಯ ಮುಸ್ಲಿಮು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನ ಭಾಗದಲ್ಲಿ ಬರೋ ಕಟ್ಟೆ ಕಡೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾಕಂದ್ರೆ ಅವ್ರು ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಹೇಳಿದ್ದು ಇಸ್ಲಾಂದಲ್ಲಿ ಸಹೋದರ ಭಾವನೆ ಇಲ್ಲ, ಹಮ್ ತುಮ್ ಬಾಯಿ ಬಾಯಿ ಸುಮ್ಮನೆ ನಾವು ಅತೀವಿ ಅಡ್ಡೆ, ಏನು ಬಾಯಿ ಇಲ್ಲ ಏನಿಲ್ಲ. 40% ಆಗುತ್ತಾನ ಬಾಯಿ. ಮುಂದೆ ನಿಮ್ಮ ಮನಿ ಮಕ್ಕಳಿದ್ದವ್ರೆ ನಿಮ್ಮನ್ನ ಹೊರಗೆ ತಗೋತಾರೆ. ಪಾಕಿಸ್ತಾನಕ್ಕೆ ಏನಾಯ್ತು, ಸ್ವತಂತ್ರ ಭಾರತ ಆಗಾಗ ಯಾರು ಅವ್ರನ್ನ ನಂಬಿ ಅವ್ರ ಮನ್ಯಾಗ ಹೋಗಿ ಬಂಗಾರ ಇಟ್ರು. ಯಾಕಂದ್ರೆ ದೊಡ್ಡ ದಂಗ ಆಯ್ತು. ಅವಾಗ ಅವರು ಏನ್ ಮಾಡಿದ್ರೆ ಗೊತ್ತೈತನೋ, ಯಾವ ಹಿಂದೂಗಳು ನಮ್ಮ ಮನೆ ಮಕ್ಕಳು ಅದಾರ, ಅಣ್ಣತಮ್ಮಂಗ ಅದಾರ, ಒಯ್ದು ಬಂಗಾರ ಇಟ್ರು, ತಮ್ಮ ಹೆಣ್ಮಕ್ಳನ್ನ ಒಯ್ದಿಟ್ರು. ಅದೇ ದುಷ್ಟ ನನ್ನ ಮಕ್ಕಳು ತಮ್ಮ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿದ್ರು, ಬಂಗಾರನೂ ಹೊಂದಿದ್ರು. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರ, ಅವ್ರು ಯಾರು ಜೋಡ ಹೊಂದಾಣಿಕೆ ಆಗುದಿಲ್ಲ. ಭಾರತದಾಗ ನೀವೇನಾರೇ ಹಿಂದೂಗಳು ಸಮಾಧಾನದಿಂದ ಜೀವನ ಮಾಡ್ಬೇಕಾದ್ರೆ ಅವ್ರು ಒಬ್ರು ಇರಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಹೇಳ್ಯಾರ. ಇದು ನಾ ಹೇಳಲ್ಲ, ವಾಜಪೇಯಿ ಹೇಳಲ್ಲ, ನರೇಂದ್ರ ಮೋದಿ ಅವ್ರು ಹೇಳಲ್ಲ, ಆದ್ವಾನವ್ರು ಹೇಳಲ್ಲ ಬಂಧುಗಳು. ಅದಕ್ಕೆ ಇವತ್ತು ಬಾಗಲಕೋಟೆ ಚುನಾವಣೆ ಏನದೆ ಯಾರ್ಯಾರು ಅಟ್ ಹೇಳಕತ್ತಾರ್ತೀವಿ, ಅವ್ರದ್ದು ಕವರ್ ಮಾಡ್ತಾರ. ಕಾಂಗ್ರೆಸ್ನಾಗ ಯಾರು ಕವರ್ ಮಾಡಲ್ಲಕ್ಕ, ಏನಾರು ಮಾಡಲ್ಲಕ್ಕ. ಅವ್ರು ಬಂದ್ರಂದ್ರೆ ಆಯ್ತು, ನೀವು ನಿಂತಿದ್ರಿ ಒಂದಿಟ್ಟು ಓಟ್ ಹಾಕಿದ್ರಿ, ಈ ಸಲ ನೀವೇನು ನಿತ್ಯಲ್ಲ ಎದಕ್ಕೆ ಬರ್ತೀರಿ ನಮ್ಮ ಮನೆಗೆ ಬರಬೇಡ್ರಿ, ಆರಾಮ 20 ಹಚ್ಕೊಂಡು ಅಲ್ಲೇ ಶ್ರೀ ಗುರು ಬಸವಲಿಂಗ ಮಾತಾಡ್ಕೊಂಡ್ರಿ ಮನ್ಯಾಗ ಬರ್ತಾರ ಅವರು. ನಾ ಹೇಳ್ದೆ ಮಾತಾಡಿದಾಗ ಅಂತಂಬ್ರಿ ಜಗಳ ಎಲ್ಲಾರ ಮನ್ಯಾಗ ಇರುವೆ, ಎಲ್ಲಾರ ಮನ್ಯಾಗಿನ ದ್ವಾಸಿಗೆ ತೂತಿರ್ತಾವ ಇಲ್ಲ. ಮತ್ತೆ ಪಾಂಡವರು ಕೌರವರು ಯಾರಪ್ಪ ಅವ್ರು? ಕಾಕನ ಮಕ್ಕಳೇ ಎಲ್ಲ. ರಾಮಾಯಣದಾಗ ಯಾರು ಭರತಗನೇ ಪಟ್ಟ ಕೊಡ್ಬೇಕಂತ ಹೇಳಿ ಜಗಳ ತಗೋದವ್ರು ಯಾರು? ರಾಮನ 2ನೇ ತಾಯಿನೇ ಇಲ್ಲ, ಕೈ ಇಲ್ಲ. ಹಂಗ ಇರ್ತಾವ. ನೀವೇ ಯಾರು ತಲೆ ಕೆಡ್ಸೋಬೇಡ್ರಿ. ಏನ್ರಿ ಅವ್ರ ಮನೆಗೆ ಸ್ವಲ್ಪ ನೀವೇ ಚಿಂತೆ ಮಾಡ್ಲಕತ್ತೀರಿ, ಓಟ್ ಹಾಕೋರು ನೀವೇ ಇರ್ತೀರಿ. ಅದಕ್ಕೆ ಅದನ್ನ ಯಾವುದೂ ತಲೆಯಾಗಿ ಇಟ್ಕೊಳ್ಳಾರ್ದಾನೆ ನಾ ಹೇಳ್ತೀನಿ ಬಂಧುಗಳೇ. ದಿನ ಈಗ ಓದ್ದಲ್ಲ, ನಾ ಕೇಳಿದೆ ಸಿದ್ದರಾಮಯ್ಯನವ್ರಿಗೆ, ನಿಮ್ಗೆ ಸಾಬ್ರಟ್ಟೆ ಓಟ್ ಹಾಕ್ಯಾರೇನ್ರಿ ಸಿದ್ದರಾಮಯ್ಯ? ಬರೀ ಹಳ್ಳಿ ಮಿಳ್ಳಿ ಅನ್ನ ಅಲ್ಪಸಂಖ್ಯಾತರು ಅಂದ್ರೆ ನಿಮ್ಮ ಹಾಲು ಮತದವ್ರು ಹಾಕ್ಯಲ್ಲ, ದಲಿತರು ಹಾಕ್ಯಲ್ಲ, ಹಿಂದುಳಿದವ್ರು ಹಾಕ್ಯಲ್ಲ, ಬ್ರಾಹ್ಮಣರು ಹಾಕ್ಯಲ್ಲ, ಲಿಂಗಾಯತರು ಹಾಕ್ಯಲ್ಲ, ಮರಾಠರು ಹಾಕ್ಯಲ್ಲ, ಕೆಲವೊಂದು ಪರ್ಸೆಂಟೇಜ್ ಹಾಕಿರ್ತಾರ. ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲಾ ಸಮುದಾಯಕ್ಕೆ ನ್ಯಾಯ ಕೊಡ್ಬೇಕು. ಇವತ್ತು ಕೊಡ್ತಾ ಇಲ್ಲ. ವಿಧಾನಸಭೆಗೆ ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಹಂಗಾಗ್ಯದಂದ್ರೆ, ಪೆಟ್ರೋಲ್ ಬಾಂಬ್ ಹಾಕ್ತಾರ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮ್ಯಾಗೆ. ಮದ್ದೂರಿನಲ್ಲಿ ಈ ಹಿಂದುತ್ವ ಏನೂ ಇರಲಿಲ್ಲ. ನಾವು ಹೋಗಿದ್ದೆ, 20,000 ಮಂದಿ ಕೂಡಿದ್ರು. ಯಾಕೆ ಕೂಡಿದ್ರು? ಮೊನ್ನೆ ಹೋಗಿದ್ದೆ, ಬಲಿದಾನ ದಿವಸ ಮಾಡಿದ್ರು. ಭಗತ್ ಸಿಂಗ್, ಚಂದ್ರಶೇಖರ, ಭಗತ್ ಸಿಂಗ್ರು, ಸುಖದೇವ್, ರಾಜ್ಗುರು ಅವರ ಗಲ್ಲಿಗೆ ಏರಿಸಿದ ಜನ ಎಷ್ಟು ಜನ ಕೂಡಿದ್ರು? 7-8 ಸಾವಿರ ಜನ. ಯಾವ ಟೆಂಪೋ ಮಾಡಿಲ್ಲ, ಗಾಡಿ ಮಾಡಿಲ್ಲ, ಡಾಬಾ ಕರ್ಕೊಂಡು ಹೋಗಿಲ್ಲ, ಏನೂ ಇಲ್ಲ.